Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಾನೊಂದೀಗ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸ್ಟೋರಿಯನ್ನು ಹೇಳ್ತೀನಿ. BBMP ಅಂದರೆ ಅವಾಂತರ ಅಂದರೆ BBMP ಅದು ನಿಮ್ಗೆ ಗೊತ್ತಿರುವಂಥ ವಿಚಾರನೆ. ಈಗ ಸೆಕ್ಯೂರಿಟಿ ಸಂಸ್ಥೆಗೆ ಶಿಕ್ಷಕರ ನೇಮಕಾತಿಯನ್ನು ನೀಡಿರುವಂಥ BBMP ತನ್ನ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಕಾತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಈಗ ಶಾಲಾ ಕಾಲೇಜುಗಳ ಶಿಕ್ಷಕರ ನೇಮಕಾತಿಯನ್ನು ಈಗ ಸೆಕ್ಯೂರಿಟಿ ಏಜೆನ್ಸಿ ಕೊಟ್ಟಿದೆ. ಸೆಕ್ಯೂರಿಟಿ ಏಜೆನ್ಸಿಗೂ ವಿದ್ಯಾಸಂಸ್ಥೆಗೂ ಶಿಕ್ಷಕರಿಗೆ ಏನು ಸಂಬಂಧ? 700 ಶಿಕ್ಷಕರ ನೇಮಕಾತಿಗೆ ಮುಂದಾದಂಥ BBMP ಸರ್ಕಾರದ ಭಾಗವಾಗಿರುವಂಥ BBMP ಗುಣಮಟ್ಟದ ಶಿಕ್ಷಣದ ಬಗ್ಗೆ ಸಾರ್ವಜನಿಕರಿಗೆ ಅನುಮಾನ ಬರುವಂತೆ ಮಾಡ್ತಾ ಇದೆ. ಯಾಕೆಂದರೆ ಶಿಕ್ಷಕರನ್ನು ಯಾವ ರೀತಿ ನೇಮಕಾತಿ ಮಾಡ್ತಾ ಇದೆ ಅಂದರೆ ಈಗಾಗಲೇ ಸೆಕ್ಯೂರಿಟಿ ಕೊಡುವಂಥ ಒಂದು ಸಂಸ್ಥೆಯ ಮೂಲಕ ಈಗ ಏಜೆನ್ಸಿಗೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನೇಮಕಾತಿಯ ಟೆಂಡರ್ ಅನ್ನು ನೀಡಿದೆ. ಸೆಕ್ಯೂರಿಟಿ ಸಂಸ್ಥೆಗೆ ಶಿಕ್ಷಕರ ನೇಮಕಾತಿ ನೀಡಿದಂಥ BBMP ಇದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದ ಸವಾಲು ಎದುರಾಗ್ತಾ ಇದೆ. ಯಾಕಂದರೆ ಒಂದು ಸೆಕ್ಯೂರಿಟಿ ಏಜೆನ್ಸಿಗೆ ಏನು ಗೊತ್ತಿರುತ್ತೆ, ಎಂಥ ಶಿಕ್ಷಕರು ಬೇಕು, ಯಾವ ರೀತಿ ಮೌಲ್ಯಮಾಪನ ಬರಬೇಕು, ಶಿಕ್ಷಕರ ಸ್ಕಿಲ್ಸ್ಗಳು ಏನಿರಬೇಕು, ಶಾಲೆಯ ಪರಿಸ್ಥಿತಿ ಹೇಗಿದೆ, ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ, ಇದೆಲ್ಲವೂ ಕೂಡ ಸೆಕ್ಯೂರಿಟಿ ಏಜೆನ್ಸಿಗೆ ಏನು ಗೊತ್ತಾಗುತ್ತೆ. ಸೆಕ್ಯೂರಿಟಿ ಏಜೆನ್ಸಿ ಅಫ್ಕೋರ್ಸ್ ಅದು ಅದರದಾದಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಶಿಕ್ಷಕರ ನೇಮಕಾತಿಗೂ ಸೆಕ್ಯೂರಿಟಿ ಏಜೆನ್ಸಿಗೂ ಏನು ಸಂಬಂಧ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಪರ ಮತ್ತು ವಿರೋಧವಾದಂಥ ಚರ್ಚೆಗಳು ನಡೀತಾ ಇದೆ. ಇನ್ಫ್ಯಾಕ್ಟ್ ವಿಪಕ್ಷಗಳು ಕೂಡ ನೇರವಾಗಿ BBMPಯ ಈ ಒಂದು ಕೆಲಸದ ಬಗ್ಗೆ, ಈ ಒಂದು ನಿರ್ಣಯದ ಬಗ್ಗೆ, ನಿರ್ಧಾರದ ಬಗ್ಗೆ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಪ್ರಕರಣ ಎಂದರೆ ಸಹಜವಾಗಿ ಒಂದು ದೊಡ್ಡ ಪ್ರಶ್ನೆಯನ್ನು ಮೂಡುತ್ತೆ. ಶಿಕ್ಷಕರಿಗೂ ಸೆಕ್ಯೂರಿಟಿಗೂ ಏನು ಸಂಬಂಧ? ಶಿಕ್ಷಕರಿಗೂ ಸೆಕ್ಯೂರಿಟಿಗೂ ಏನಾದರೂ ಗೊತ್ತಿರತ್ತಾ? ಸೆಕ್ಯೂರಿಟಿ ಏಜೆನ್ಸಿ ಒಂದು ಈ ರೀತಿ ಶಿಕ್ಷಕರ ನೇಮಕಾತಿ ಮುಂದಾದರೆ ಶಿಕ್ಷಣದ ಗುಣಮಟ್ಟವನ್ನು ಏನು ನಿರೀಕ್ಷೆ ಮಾಡ್ಬೋದು? ಈಗಾಗಲೇ ಪಾಲಿಕೆಯ ಶಾಲೆಗಳಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಇದೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದ್ರ ಜೊತೆಗೆ ಈಗ ಸೆಕ್ಯೂರಿಟಿ ಸಂಸ್ಥೆಗೆ ಗುತ್ತಿಗೆ ನೀಡಲು, ಇನ್ಫ್ಯಾಕ್ಟ್ ಶಿಕ್ಷಣ ಕ್ಷೇತ್ರವನ್ನು ಗುತ್ತಿಗೆ ನೀಡಲು BJP ಮುಂದಾಗ್ತಾ ಇದೆ ಅಂತ ಈಗ BBMP ಮುಂದಾಗ್ತಾ ಇದೆ ಅಂತ ಮಾಜಿ ಶಿಕ್ಷಣ ಸಚಿವರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಟ್ವೀಟ್ ಕೂಡ ಈಗಾಗಲೇ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಪೂರೈಕೆ ಮಾಡಲು ಸೆಕ್ಯೂರಿಟಿ ಏಜೆನ್ಸಿಗೆ ಗುತ್ತಿಗೆಯನ್ನು ನೀಡಲಾಗ್ತಾ ಇದೆ, ಇದು ಸರಿನಾ ಅನ್ನುವಂಥ ಒಂದು ಪ್ರಶ್ನೆ. BBMPಗೆ ಎಂಥ ಸ್ಥಿತಿ ಬಂದು ತಲುಪಿದೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಮಾಜಿ ಸಚಿವರೇ ಮುಂದೆ ಇಡ್ತಾ ಇದ್ದಾರೆ. BBMPದು ವಿಚಿತ್ರ ವೈಖರಿ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ BBMP ಎಷ್ಟು ನಿರ್ಧಾರಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಜಾಲತಾಣದಲ್ಲಿ ಸುರೇಶ್ ಕುಮಾರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಶಿಕ್ಷಕರ ಸೇವೆ ಪೂರೈಸಲು ಸೆಕ್ಯೂರಿಟಿ ಏಜೆನ್ಸಿಗೆ ಗುತ್ತಿಗೆ ಎನ್ನುವಂಥ ಹೆಡ್ಲೈನ್ಗಳಲ್ಲಿ ಈಗ ಸಂಪೂರ್ಣ ವಿವರವನ್ನು ಅವರು ಬರೆದಿಟ್ಟಿದ್ದಾರೆ. ಶಿಕ್ಷಕರ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳಿರುತ್ತೆ. ಜೊತೆಗೆ ಶಿಕ್ಷಕರಿಗೆ ಒಂದಿಷ್ಟು ನಿರ್ದಿಷ್ಟವಾದಂಥ ಸ್ಕಿಲ್ಗಳಿರಬೇಕಾಗತ್ತೆ. ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದೇ ಆದಂಥ ಗುಣಮಟ್ಟ ಕೂಡ ಇರಬೇಕಾಗತ್ತೆ. ಈ ಒಂದು ಕಾರಣಕ್ಕೋಸ್ಕರ ಹೀಗಾಗಿ ಒಂದು ಸೂಕ್ತವಾದಂಥ ನಿರ್ಧಾರವನ್ನು BBMP ಮಾಡಬೇಕಾಗಿತ್ತು. ಆದರೆ ಈಗ ಸೆಕ್ಯೂರಿಟಿ ನೀಡುವಂಥ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ರೀತಿ ಗುತ್ತಿಗೆ ನೀಡುವಂಥ ಸಾಕಷ್ಟು ಸವಾಲಿಗೆ ಕಾರಣವಾಗಿದೆ. ಅಫ್ಕೋರ್ಸ್ ಈ ಬಗ್ಗೆ ಮಾತನಾಡೋಕ್ಕೆ ಈಗ ನಮ್ಮ ಜೊತೆಗೆ ಮಾಜಿ ಶಿಕ್ಷಣ ಸಚಿವರು ಕೂಡ ಆಗಿರುವಂಥ ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರು ದೂರವಾಣಿ ಮೂಲಕ ಜಾಯ್ನ್ ಆಗ್ತಾರೆ. ಸುರೇಶ್ ಕುಮಾರ್ ಅವರೇ, ಮೊದಲನೇದಾಗಿ BBMP ಅಂದರೆ ಅವಾಂತರ ಅಂದರೆ BBMP ಈ ಒಂದು ಹೆಡ್ಲೈನ್ಸ್ಗಳನ್ನು ಸಾಕಷ್ಟು ಬಾರಿ ನೀವು ಪೇಪರ್ಗಳಲ್ಲಿ ನೋಡಿರ್ತೀರ, ಮೀಡಿಯಾಗಳಲ್ಲಿ ನೋಡಿರ್ತೀರ. ಈಗ ಹೊಸ ಅವಾಂತರ ನೀವು ಕೂಡ ಬರೆದಿದ್ದೀರಾ. ಆದರೆ ದೊಡ್ಡ ಪ್ರಶ್ನೆ ಇರುವಂಥದ್ದು ಅಂದರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಬದುಕಿನ ಜೊತೆಗೆ ಎಲ್ಲೊಂದು ಕಡೆ ಚೆಲ್ಲಾಟ ಆಡ್ತಿದಾರ ಅಂತ. ಈಗ ನೋಡಿ, ಒಂದ್ ಕಡೆ ಹೇಳ್ತಾರೆ ನಗರ ಪಾಲಿಕೆ ಶಾಲೆಗಳನ್ನ ಶಿಕ್ಷಣ ಇಲಾಖೆಗೆ ವಹಿಸ್ಬಿಡ್ತೀವಿ ಅಂತ ಒಂದು ಚರ್ಚೆ ನಡೆಸ್ತಾ ಇದೆ. ನಿಜ. ಈಗ ಇದ್ದಕ್ಕಿದ್ದಂಗೆ ಇವರು ಗುತ್ತಿಗೆ ಶಿಕ್ಷಕರನ್ನ ಒದಗಿಸ್ಕೋಸ್ಕರ ಈ ಏನೋ ಸೆಕ್ಯೂರಿಟಿ ಏಜೆನ್ಸಿ, ಡಿಟೆಕ್ಟಿವ್ ಏಜೆನ್ಸಿ ಅಂತ ಹೆಸರಿಟ್ಕೊಂಡಿರುವ ಏಜೆನ್ಸಿಗಳಿಗೆ ಕೊಟ್ಟಿದ್ದಾರೆ. ಅವರು ಓಕೆ, 3 ವಲಯಗಳಿಗೆ 3 ಬೇರೆ ಬೇರೆ ಏಜೆನ್ಸಿಗಳಿಗೆ ಕೊಟ್ಟಿದ್ದಾರೆ. ಓಕೆ. BBMP ಶಾಲೆಗಳು ಬರೋದು ಯಾರು? ಆರ್ಥಿಕವಾಗಿ ಹಿಂದುಳಿದಿರೋ ಮಕ್ಕಳು, ಕುಟುಂಬಗಳು. ನಿಜ. ಅವ್ರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ ಅವರು. ಇದೇನು ಮರಳು, ಕಲ್ಲು ಸಪ್ಲೈ ಮಾಡಕ್ಕೆ ಕಾಂಟ್ರಾಕ್ಟ್ ಕೊಟ್ಟಂಗ ಗುತ್ತಿಗೆ. ನಾವು ಮಕ್ಕಳ ಭವಿಷ್ಯದ ಜೊತೆ ನಾವು ಇದೀವಿ, ನಾವು ಅವ್ರ ಮುಂದಿನ ದಿನಗಳು ಅಂತ ಅರ್ಥ ಮಾಡ್ಕೋಬೇಕು. ನಾನು ಇದು ಗಮನಕ್ಕೆ ಬಂದಾಗ 6-8 ತಿಂಗಳ ಹಿಂದೆನೆ DK ಶಿವಕುಮಾರ್ ಅವ್ರ ಗಮನಕ್ಕೆ ತಂದಿದ್ದೆ. ನಾನು ಹೇಳಿದಾಗ ಅವ್ರು ಹೌಹಾರೆ ಅದನ್ನ ನಿಲ್ಸಿದ್ರು. ಓಕೆ. ಈಗ ಮತ್ತೆ ಇದು ಪ್ರಾರಂಭ ಆಗಿದೆ.
ಓಕೆ ಸರ್, ಇಲ್ಲಿ ನನಗನ್ಸುತ್ತೆ ಸುರೇಶ್ ಕುಮಾರ್ ಇಲ್ಲಿ ಗೈಡ್ಲೈನ್ಸ್ ಈಗ ಏನಾಗುತ್ತೆ, ಲೀಗಲಿ ಟೆಕ್ನಿಕಲಿ ನಾವು ಸರಿಯಾಗಿದ್ದೀವಿ ಅಂತ ಪಾಲಿಕೆ ಅಧಿಕಾರಿಗಳು ಪ್ರೂವ್ ಮಾಡೋದಕ್ಕೆ ಹೋಗ್ತಾರೆ. ಎಲ್ಲರೂ ಕಾನೂನಲ್ಲಿ ಇದೆಯಾ ಈ ಥರ ಕೊಡಬಾರ್ದು ಅಂತ, ಅದಕ್ಕೆ ಯಾವುದೇ ರೀತಿಯಂತ ನಿರ್ದಿಷ್ಟವಾದಂಥ ಮಾನದಂಡ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ನೀವು ಕೂಡ ಶಿಕ್ಷಣ ಸಚಿವರಾಗಿರುವಂಥದ್ದು, ಅದಕ್ಕೇನಾದ್ರು ಬೌಂಡಿಂಗ್ಸ್ ಇದೆಯಾ? ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಮನವಿ ಮಾಡ್ತಿದ್ದೀನಿ. ಈಗ ಈ ರೀತಿ ಗುತ್ತಿಗೆನಲ್ಲಿ ಯಾವ ಆಧಾರದಲ್ಲಿ ಇವರು ತಗೊಂಡ್ರು, ಹಾಂ, ಅನೇಕರಿಗೆ ಕನಿಷ್ಠ ನೋಡಿ ಇದು, ಅದಕ್ಕೋಸ್ಕರ ಒಂದು ಸಮಿತಿ ರಚಿಸಿ ತಗೊಂಡ್ರು ಅನ್ನೋದು. ಓಕೆ ಸುರೇಶ್ ಕುಮಾರ್ ಅವರು, ನಿಮ್ಮ ಸಂಪರ್ಕ ಕಟ್ಟಾಗ್ತಾ ಇದೆ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಈಗ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇದಕ್ಕೆ ಒಂದು ಪರ್ಯಾಯವಾಗಿ ಒಂದು ಸಮಿತಿ ಮಾಡಬೇಕು, ಸಮಿತಿ ಮಾಡಿ ಅದನ್ನು ನೇಮಕಾತಿಯ ಮಾನದಂಡಗಳು, ಗೈಡ್ಲೈನ್ಸ್ಗಳು ಅದೆಲ್ಲವನ್ನು ಕೂಡ ಹಾಕಬೇಕು. ಅದನ್ನು ಬಿಟ್ಟು ನೇರ ಈ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ, ಡಿಟೆಕ್ಟಿವ್ ಏಜೆನ್ಸಿಗಳಿಗೆ ಕೊಟ್ಟರೆ ಹೇಗೆ ಇದುವಂಥ ಪ್ರಶ್ನೆ. ಈಗ ಸುರೇಶ್ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ನಾವು ಈಗಾಗಲೇ ಇನ್ಫ್ಯಾಕ್ಟ್ ಕೆಲ ತಿಂಗಳ ಹಿಂದೆಯೇ DCM DK ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದೆ. ಆಗ ಅವರು ಹೌಹಾರಿ ಇದನ್ನು ನಿಲ್ಲಿಸಿದ್ರು. ಈಗ ಮತ್ತೆ ಅಂಥದ್ದೇ ಕೆಲಸವನ್ನು BBMP ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರು ಏನು ಮಾಡ್ತಾರೆ ದೇವರಿಗೆ ಗೊತ್ತಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.